ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐತಿಹಾಸಿಕ ಉಜ್ಜಯಿನಿ ಮಠದಲ್ಲಿ ತೈಲಾಭಿಷೇಕ ಜಾತ್ರೆ ನಡೆಯಲಿದೆ. ಉಜ್ಜಯಿನಿ ಮಠದ ದೇಗುಲದ ಶಿಖರಕ್ಕೆ ತೈಲಾಭಿಷೇಕವನ್ನ ಮಾಡಲಾಗುತ್ತೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿ ಪೀಠ ಇದು. ಲಕ್ಷಾಂತರ ಭಕ್ತರಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಭಕ್ತರು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಯನ್ನ ಯಶಸ್ವಿಗೊಳಿಸಿ ಅಂತ ಮರುಳಸಿದ್ದ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದ್ದಾರೆ. 4 ಯುಗಗಳಿಂದ ಶಿಖರಕ್ಕೆ ತೈಲಾಭಿಷೇಕ ಜಾತ್ರೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಮಂತ್ರಿಗಳು ಕೂಡ ಹಾಜರಾಗ್ತಾರೆ, ಆಗಮಿಸ್ತಾರೆ. ಇನ್ನು ಮಠಕ್ಕೆ ಬರುವ ಭಕ್ತರು ಯಾರೂ ಕೂಡ ಭಯಪಡಬೇಡಿ ಅಂತ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಉಜ್ಜಯಿನಿ ಮಠ ಪೀಠಾಧಿಪತಿ ಶ್ರೀ ಮರುಳಸಿದ್ದ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಈ ಬಗ್ಗೆ ಅಭಯವನ್ನ ನೀಡಿದ್ದಾರೆ. ಕೊಲ್ಲಿ ದೇಶದಲ್ಲಿ ಯುದ್ಧ ನಡೀತಾ ಇದೆ ಅಂತ ಭಕ್ತರು ಭಯಪಡಬೇಡಿ. ದೂರದ ಊರು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವ ಭಕ್ತರಿಗೆ ನಿರಂತರವಾಗಿ ಅನ್ನ ಪ್ರಸಾದದ ಸೇವೆ ಇದ್ದೇ ಇರುತ್ತೆ ಅಂತ ಅಭಯವನ್ನ ನೀಡಿದ್ದಾರೆ. ಅಲ್ಲಿ ಯುದ್ಧ ನಡೀತಾ ಇದೆ, ಗ್ಯಾಸ್ ಸಮಸ್ಯೆಯಿಂದ ಏನಾದರೂ ವ್ಯತ್ಯಾಸ ಆಗಬಹುದು ಎನ್ನುವಂಥ ಭಯ ಬೇಡ. ದೂರದ ಊರಿಂದ ಜಿಲ್ಲೆಯಿಂದ ಬರುವ ಭಕ್ತರಿಗೆ, ಲಕ್ಷಾಂತರ ಭಕ್ತರಿಗೆ ನಿರಂತರ ಅನ್ನ ಪ್ರಸಾದದ ಸೇವೆ ಇರುತ್ತೆ ಅಂತ ಅಭಯವನ್ನ ನೀಡಿದ್ದಾರೆ. ಸಹಜವಾಗಿ ನಾವು ನೋಡಿದ್ರೆ ಒಂದು ದೇವರ ಮೂರ್ತಿಗೆ ಅಥವಾ ಪಣತಿಗೆ ಎಣ್ಣೆಯನ್ನ ಹಾಕೋದನ್ನ ಅಥವಾ ಎರಿಯೋದನ್ನ ನಾವು ನೋಡಿರ್ತೇವೆ. ಆದರೆ ಉಜ್ಜಯಿನಿ ಮಠದ ದೇಗುಲದ ಶಿಖರಕ್ಕೆ ತೈಲಾಭಿಷೇಕ ನಡೆಯುತ್ತೆ. ನಂದಿ ಗೋತ್ರಾದಿನಾಯಕಂ ವೃಷ್ಟಿ ಸೂತ್ರಕೃತೋ ಒಂದೇ ಮರುಳಾರಾಧ್ಯಂ ಜಗದ್ಗುರು. ಪಂಚಪೀಠಗಳಲ್ಲಿ ಒಂದಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠಕ್ಕೆ ಯುಗ ಯುಗಗಳ ಇತಿಹಾಸ ಉಂಟು. ಅದರ ಮೂಲಾಚಾರ್ಯರಾದ ಜಗದ್ಗುರು ದಾರುಕಾಚಾರ್ಯ ಜಯಂತಿ ನಿಮಿತ್ತ ಮಾಡಿಕೊಂಡು ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯುವಂಥದ್ದು. ಈ ವರ್ಷ ವೈಶಾಖ ಶುದ್ಧ ಪಂಚಮಿ ಅಂದರೆ ದಿನಾಂಕ ಏಪ್ರಿಲ್ 21ನೇ ತಾರೀಕು 2026ನೇ ಇಸ್ವಿ ಮಂಗಳವಾರ ದಿನ ಸಂಜೆ 5 ಗಂಟೆಗೆ ಮರುಳಸಿದ್ದೇಶ್ವರ ಮಹಾಸ್ವಾಮಿಯ ಮಹಾರಥೋತ್ಸವ ನಡೆಯುವಂಥದ್ದು. ಈ ಮಹಾರಥೋತ್ಸವಕ್ಕೆ ಈ ವರ್ಷದ ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಭಾರಿ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ರಥೋತ್ಸವಕ್ಕೆ ಚಾಲನೆಯನ್ನು ನೀಡತಕ್ಕಂಥದ್ದು. ನಮ್ಮ ಕ್ಷೇತ್ರದ ಶಾಸಕರಾದಂಥ ಎನ್.ಟಿ. ಶ್ರೀನಿವಾಸ್ ಅವರು ಆ ಒಂದು ಅತಿಥಿ ಸ್ಥಾನವನ್ನು ಅಲಂಕರಿಸುವಂಥದ್ದು. ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಇನ್ನು 2ನೇ ದಿನ ಅಂದರೆ ಏಪ್ರಿಲ್ 22ನೇ ತಾರೀಕು ಬುಧವಾರ ಶಿಖರ ತೈಲಾಭಿಷೇಕ ಪ್ರಪಂಚದಲ್ಲಿಯೇ ಅಪರೂಪವಾಗಿರುವಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆಯನ್ನು ಹಾಕಿದರೆ ಮೂರ್ತಿಗಳಿಗೆ